ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವುಡ್ ಪಾಲಿಶ್ ಮಾಡೋದು ಹೇಗೆ, ಹ್ಯಾಂಡ್ ಪಾಲಿಶ್ನ ಮಾಡೋದು ಹೇಗೆ, ಮತ್ತು ಇದರಲ್ಲಿ ಕಲರ್ಗಳನ್ನ ಮ್ಯಾಚಿಂಗ್ ಹೇಗೆ ಮಾಡಬೇಕು, ಸೊ ವುಡ್ಡಲ್ಲಿರುವಂಥ ಆ ಡೆಂಟ್ ಇರೋವಂಥ ಅದನ್ನು ಹೇಗೆ ನಾವು ವುಡ್ ಫಿಲ್ಲಿಂಗ್ ಮಾಡೋದು ಹೇಗೆ, ಮತ್ತು ಈ ಮಾರ್ಕ್ ಮಿಷಿನ್ ಹೊಡೆದ ಬಫಿಂಗ್ ಮಾಡಿದಾಗ ಮಾರ್ಕ್ಗಳು ಬರ್ತವೆ, ಅದನ್ನೆಲ್ಲ ಹೇಗೆ ನಾವು ತೆಗಿಬೇಕು. ಇಲ್ಲಿ ನೋಡ್ಬೋದು, ಡೆಂಟ್ ಎಲ್ಲ ನೋಡ್ಬೋದು ನೋಡಿ, ಮಿಷಿನ್ ಬಫಿಂಗ್ ಮಾಡಿ ಮಿಷಿನ್ ಮಾರ್ಕಿಂಗ್ ಎಲ್ಲ ಇದೆ. ಸೊ ಇವನ್ನೆಲ್ಲ ರಿಮೂವ್ ಮಾಡೋದು ಹೇಗೆ, ಮತ್ತು ಇಲ್ಲಿ ನೋಡ್ಬೋದು ನೀವು ವುಡ್ಡಲ್ಲಿ ಅಬ್ಸರ್ವ್ ಮಾಡಿ ಈ ಕ್ರ್ಯಾಕ್ ಹೆಂಗೆ ಬಿಟ್ಟಿದೆ ನೋಡಿ. ಸೊ ಇದನ್ನೆಲ್ಲ ಹೇಗೆ ಫಿಲಪ್ ಮಾಡೋದು, ಮತ್ತು ವುಡ್ಡನ್ನೆಲ್ಲ ನೀಟಾಗಿ ಸ್ಯಾಂಡಿಂಗ್ ಮಾಡಿ ಸ್ಮೂತಾಗಿ ಯಾವ ರೀತಿ ಮಾಡಬೇಕು, ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಸೊ ನೀವು ಏನು ಮಾಡಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡಿದಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಸೊ ಕಂಪ್ಲೀಟಾಗಿ ನೋಡಿದ್ರೆ ಕಂಪ್ಲೀಟ್ ಮಾಹಿತಿ ತಿಳಿಯುತ್ತದೆ. ಸೊ ನೋಡಿ, ಇಲ್ಲಿ ನಾವು ಬಾಸ್ಕೋ ಕಂಪ್ನಿಯ ಸ್ಯಾಂಡಿಂಗ್ ಮಿಷನ್ನ ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಗೆ ಮಿಷಿನ್ ಇಲ್ಲ ಅಂತಂದರೆ ಈ ಡಬಲ್ ಆ್ಯಕ್ಸೋ ಬ್ಲೇಡ್ ಯೂಸ್ ಮಾಡಿಕೊಂಡು ಸ್ಕ್ರ್ಯಾಪ್ ಮಾಡ್ಬೋದು. ಸೊ ನಮ್ಮ ಹತ್ರ ಮಿಷಿನ್ ಇರೋದ್ರಿಂದ ನೋಡಿ, ಈ ಮಿಷಿನಲ್ಲಿ ನಾವು ಸ್ಯಾಂಡಿಂಗ್ ಮಾಡ್ತಾಯಿದ್ದೀವಿ. ಸೊ ಈ ರೀತಿಯೇ ನೀಟಾಗಿ ಸ್ಯಾಂಡಿಂಗ್ ಮಾಡಬೇಕು. ಸೊ ಮಿಷಿನಲ್ಲಿ ಸ್ಯಾಂಡಿಂಗ್ ಮಾಡೋದ್ರಿಂದ ನಿಮಗೆ ವರ್ಕ್ ಫಾಸ್ಟ್ ಆಗುತ್ತೆ ಮತ್ತು ಫಿನಿಷಿಂಗು ಚೆನ್ನಾಗಿ ಬರುತ್ತೆ. ಸೊ ಮಿಷಿನ್ ಇರೋದ್ರಿಂದ ವರ್ಕ್ ಫಾಸ್ಟ್ ಆಗುತ್ತೆ, ತುಂಬಾ ಫಾಸ್ಟ್ ಆಗುತ್ತೆ. ಸೊ ಒಂದು ಸಲ ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಈ ರೀತಿ ಫಾಸ್ಟಾಗಿ ವರ್ಕ್ ಫಾಸ್ಟ್ ಮಾಡ್ಕೋಬೋದು. ಮತ್ತು ನೋಡಿ, ಫಿನಿಷಿಂಗು ಅಷ್ಟೇ ತುಂಬ ಸ್ಮೂತ್ ಬರುತ್ತೆ ವುಡ್ಡು. ಈ ಥರ ಸ್ಯಾಂಡಿಂಗ್ ನೋಡಿ, ನಾವು 60 ನಂಬರ್ ಪೇಪರ್ನ ಹಾಕಿ ಸ್ಯಾಂಡಿಂಗ್ ಮಾಡ್ತಾ ಇರೋದು. ಸೊ 60 ನಂಬರ್ ಪೇಪರ್ ಹಾಕಿದ್ಮೇಲೆ ನೀವು 120 ಪೇಪರ್ನ ಹಾಕಿ ಒಂದು ಸಲ ಸ್ಯಾಂಡಿಂಗ್ ಮಾಡಿಬಿಟ್ರೆ ತುಂಬ ಸ್ಮೂತ್ ಅಂದರೆ ಸ್ಮೂತ್ ಬಂದುಬಿಡುತ್ತೆ. ಫಿನಿಷಿಂಗ್ ಪಾಲಿಶ್ ಹಾಕಿದಾಗ ಅಷ್ಟೇ ಸ್ಮೂತ್ ವರ್ಕ್ ಬರುತ್ತೆ. ಸೊ ನೋಡಿ, ಈ ಸ್ಯಾಂಡಿಂಗ್ನ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವಿಲ್ಲಿ ಹ್ಯಾಂಡ್ ಪಾಲಿಶ್ ಮಾಡೋದ್ರಿಂದ 60 ನಂಬರ್ ಪೇಪರು ಮತ್ತು 120 ಪೇಪರ್ನ ಯೂಸ್ ಮಾಡ್ತಾಯಿದ್ದೀವಿ. ನೀವು ಪಿ ಯು ಮೆಲಾಮಿನ್ನು ಮತ್ತು ಪಾಲಿಸ್ಟರ್ ಈ ರೀತಿ ಮಾಡಬೇಕಂದ್ರೆ ಸೊ ಪೇಪರ್ನ ಚೇಂಜ್ ಆಗ್ತಾ ಹೋಗುತ್ತೆ. ಸೊ 120ಇಂದ ಹಿಡಿದು 2000ವರೆಗೂ ಯೂಸ್ ಮಾಡ್ಬೋದು. ಸೊ ನಾವು ಜಸ್ಟ್ ಏನಿದ್ರಲ್ಲಿ ಅಂದರೆ ಹ್ಯಾಂಡ್ ಪಾಲಿಶ್ ಮಾಡೋದ್ರಿಂದ 120 ಮತ್ತು 60 ನಂಬರ್ ಪೇಪರ್ನ ಯೂಸ್ ಮಾಡಿ ಸ್ಯಾಂಡಿಂಗ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಈ ಥರ ಎಲ್ಲ ಸ್ಯಾಂಡಿಂಗು ಗ್ರೂ ಒಳಗೆಲ್ಲ ನೀಟಾಗಿ ಸ್ಯಾಂಡಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ, ಗ್ರೂ ಎಲ್ಲ ಸ್ಯಾಂಡಿಂಗ್ ಮಾಡಿಕೊಂಡು ಆದಮೇಲೆ ನಿಮಗೆ ಇಲ್ಲಿಗೆ ಪಾಲಿಶ್ನ ಹಾಕೋಬೇಕು. ಸೊ ಪಾಲಿಶ್ ಜೊತೆ ನೀವು ಕಲರ್ ಮ್ಯಾಚನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈ ಗ್ರೂವಲ್ಲಿ ನೀವು ನೋಡ್ಬೋದು ಫೆವಿಕೋಲ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವುಡ್ಡನ್ನು ನಿಮಗೆ ಸ್ಟಾರ್ಟಿಂಗಿಂದ ತೋರಿಸ್ತಾನೇ ಇದ್ದೀನಿ, ಎಷ್ಟೆಲ್ಲ ಹಾಳಾಗಿದೆ ನೋಡಿ. ಫೆವಿಕೋಲ್ ಸಹ ಹೇಗೆ ಬೇಕಂದರೆ ಹಾಕಿದ್ದಾರೆ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ನೀಟಾಗಿ, ನೀರು ಹಾಕ್ಬಿಟ್ಟು ಬ್ಲೇಡಿಂದ ನೀಟಾಗಿ ಈ ರೀತಿ ರಿಮೂವ್ ಮಾಡಿಕೊಂಡು. ಸೊ ಎಷ್ಟೆಲ್ಲ ಕ್ರ್ಯಾಕ್ ಇದೆ ಅಂತಲೂ ತೋರಿಸಿದ್ದೀನಿ. ಈಗಿರುವಂಥ ಒಂದು ಮರವನ್ನು ನೀವು ಒಂದು ಸುಂದರವಾಗಿ ಕಾಣುವಂಥ ಒಂದು ವುಡ್ ಪಾಲಿಶ್ ಮಾಡೋದು ಹೇಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಕಂಪ್ಲೀಟಾಗಿ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯ ಗಮ್ಮು ಅದೆಲ್ಲ ಎಕ್ಸ್ಟ್ರಾ ಇರೋದಂಥದ್ದನ್ನ ತೆಗೆದುಬಿಡಿ. ನೀರು ಹಾಕಿ ಬ್ಲೇಡಲ್ಲಿ ಕರೆದ್ಬಿಟ್ಟು ಈ ರೀತಿ ತಕ್ಕೋಬೇಕಾಗುತ್ತೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ವುಡ್ ಕ್ಲೀನಿಂಗ್ ಎಲ್ಲ ಮಾಡಾದ್ಮೇಲೆ ಧೂಳೆಲ್ಲ ತೆಗೆದಾದ್ಮೇಲೆ ಸಿನ್ಲಾಕ್ ಪಾಲಿಷ್ನ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಸಿನ್ಲಾಕ್ ಪಾಲಿಷ್ನ ತೊಗೊಂಡು, ಸೊ ನೋಡಿ ಈ ಸಿನ್ಲಾಕ್ ಪಾಲಿಷ್ಗೆ ಒಂದು ಸ್ವಲ್ಪ ವಾಲ್ನಟ್ ಕಲರ್ನ ಮಿಕ್ಸಿಂಗ್ ಮಾಡ್ಕೊತಾ ಇದ್ದೀವಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಸಿನ್ಲಾಕ್ ಪಾಲಿಶ್ ಇದು. ನೋಡಿ ಈ ಸಿನ್ಲಾಕ್ ಪಾಲಿಸಿಗೆ ವಾಲ್ನಟ್ ಕಲರ್ನ ಹಾಕ್ಕೋತಾ ಇದ್ದೀವಿ. ನೋಡಿ ವುಡ್ ಸ್ಟೈನರ್ ವಾಲ್ನಟ್ ಕಲರ್ ಇದು. ನೋಡಿ ಒಂಚೂರು ವಾಲ್ನಟ್ ಕಲರ್ ಹಾಕ್ಕೊಂಡ್ರೆ ಸೊ ವುಡ್ಡಲ್ಲಿ ಇರುವಂಥ ಸೇಮ್ ಕಲರ್ ಇದು, ಹಾಗಾಗಿ ಅದು ಮ್ಯಾಚ್ ಆಗುತ್ತೆ ವಾಲ್ನಟ್ ಕಲರು. ಸೊ ವುಡ್ ಯಾವ ಕಲರ್ ಇದೆ ಅದೇ ರೀತಿ ಕಲರ್ನ ಹಾಕೊಂಡ್ರೆ ನೀಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಆ ಪಾಲಿಷ್ನ ಮೊದಲು ಒಂದು ಕೋಟು ಹಾಕಬೇಕಾಗುತ್ತೆ ನೀಟಾಗಿ. ಬಟ್ಟೆ ಮುಖಾಂತರ ಒಂದು ಬಟ್ಟೆ ತೊಗೊಂಡು ಈ ರೀತಿ ನೋಡಿ ತೋರಿಸ್ತಾ ಇದ್ನಿಲ್ಲ, ಈ ರೀತಿ ಒಂದು ಕಡೆಯಿಂದ ಪಾಲಿಷ್ನ ಹಾಕ್ಕೊಂಬರ್ಬೇಕು. ವುಡ್ಡಿಗೆ ಇದೇ ಕಲರ್ ಹಾಕ್ಬೇಕಂತೇನೂ ಇಲ್ಲ. ಸೊ ನಿಮಗೆ ಯಾವ ಕಲರು ಇಷ್ಟ ಆಗುತ್ತೆ ಸೊ ಆ ಕಲರ್ನ ಹಾಕ್ಬೋದು. ವಾಲ್ನಟ್ ಹಾಕ್ಬೋದು, ಟೀಕ್ ವುಡ್ ಹಾಕ್ಬೋದು, ಅದರಲ್ಲಿ ರೆಡ್, ಸಾಕಷ್ಟು ಇದ್ರ ಕಲರ್ ಚಾರ್ಟೇ ಇದೆ. ಸೊ ನಿಮಗೆ ಯಾವ ಕಲರಲ್ಲಿ ಬೇಕೋ ಆ ಕಲರ್ನ ಹಾಕಿ ಅದೇ ರೀತಿ ಅದೇ ಕಲರ್ನ ಮಾಡ್ಬೋದು. ಸೊ ಇಲ್ಲಿ ಏನಂದರೆ ಮೇಯ್ನು ವುಡ್ ಒಂದೇ ರೀತಿ ಕಲರ್ ಕಾಣೋ ಹಾಗೆ ಮ್ಯಾಚಿಂಗ್ ಮಾಡಬೇಕು. ಕಲರ್ ಮ್ಯಾಚಿಂಗ್ ಅಂತಾರೆ ಅದಕ್ಕೆ. ಅಂದರೆ ಈಗ ಇಲ್ಲಿ ನೋಡ್ಬೋದು, ಈ ವುಡ್ಡಲ್ಲಂತೂ ನೀವು ನೋಡೋಕ್ಕಾಗಲ್ಲ. ಒಂದು ರೈಟ್ ಸೈಡಲ್ಲಿ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ, ಇನ್ನೂ ಪಾಲಿಶ್ ಹಾಕಿಲ್ಲ. ಸೊ ಅದನ್ನು ಮ್ಯಾಚ್ ಮಾಡಬೇಕಂದ್ರೆ ವುಡ್ಡೇ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕಾಗಷ್ಟು ಮ್ಯಾಚ್ ಮಾಡಬಾರ್ದು, ಒಂದು ಸ್ವಲ್ಪ ಕಲರ್ ಮಾತ್ರ ಮ್ಯಾಚ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿ ಒಂದು ಚಿಕ್ಕದಾಗಿ ವೈಟಿಗಿದೆಯಲ್ಲ, ಆ ರೀತಿ ಇರುವಂಥ ಒಂದು ಫುಲ್ ಲೈಟ್ ಕಲರ್ ಇರೋದನ್ನ ಒಂಚೂರು ಡಾರ್ಕ್ ಮಾಡ್ಕೋಬೇಕು ವುಡ್ಡಿಗೆ, ಆವಾಗ ನೀಟಾಗಿ ಕಾಣುತ್ತೆ. ಇಲ್ಲಾಂದರೆ ಫುಲ್ಲು ಡೋರ್ ವೈಟೇ ಎದ್ದು ಕಾಣ್ತಾ ಇರುತ್ತೆ ಆ ಕಲರಲ್ಲಿ. ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಚಿಕ್ಕದಾಗಿ ವೈಟು. ಸೊ ನೀವು ಇಷ್ಟೊಂದು ಬ್ಲ್ಯಾಕ್ ಮಾಡಿದ್ರೆ ಡೋರೇ ಬ್ಲ್ಯಾಕ್ ಆಗಿಬಿಡುತ್ತೆ, ನೀಟಾಗಿ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೈಟ್ ಇರೋದು ಮಾತ್ರ ಡಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದೆ ಈ ವುಡ್ ನೋಡ್ಕೊಳ್ಳಿ. ಸೊ ಇದನ್ನು ನಾವು ಲಾಸ್ಟ್ ಪಾಲಿಸೆಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ರೀತಿ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಮ್ಯಾಚ್ ಆಗಂಗೆ ಹಾಕ್ಕೊಳ್ಳಿ ಅಷ್ಟೇ. ಮತ್ತು ಫುಲ್ಲು ವೈಟ್ ಇರುತ್ತೆ ಕೆಲವೊಂದು ಮರಗಳು ನೋಡ್ಬೋದು. ಸೊ ವೈಟ್ ಇರೋ ಮರಕ್ಕೆ ನೀವು ಯಾವ ಪಾಲಿಸ್ ಆದರೂ ಹಾಕಿದ್ರೂ ನೀಟಾಗಿ ಬರುತ್ತೆ. ಮತ್ತು ಅದು ನೀಟಾಗಿ ಕಲರ್ ಕುಂದಿರ್ಸಿದ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಮತ್ತು ನೀವು ಇದೇ ಪಾಲಿಸು ಅಂತ ಈ ವಿಡಿಯೋ ನೋಡ್ತಾ ಇರೋರಿಗೆ ಡೌಟ್ ಆಗ್ಬೋದು. ಸೊ ಈ ಟೀಕ್ ವುಡ್ ಮರನ ಸೆಲೆಕ್ಟ್ ಮಾಡುವಾಗ ಯಾವ ರೀತಿಯ ಮರ ಸೆಲೆಕ್ಟ್ ಮಾಡಬೇಕು ಅಂತ. ಅಂದರೆ ವೈಟ್ ಮರ ಸೆಲೆಕ್ಟ್ ಮಾಡಬೇಕಾ ಇಲ್ಲ ಡಾರ್ಕ್ ಆಗಿರೋ ಕಲರ್ ಮರ ಸೆಲೆಕ್ಟ್ ಮಾಡಬೇಕಾ ಅಂತ. ಅಂದರೆ ವುಡ್ ಸೆಲೆಕ್ಟ್ ಮಾಡುವಾಗ ಒಂದೇ ಮರದ್ದು ಇರಬೇಕು ಮತ್ತು ಡಾರ್ಕಾಗಿ ಇರಬೇಕು, ಬಲ್ತ್ ಇದ್ದರೆ ಅವಾಗ ಡಾರ್ಕಾಗಿ ಬರುತ್ತೆ. ಸೊ ವೈಟ್ ಮರ ಸೆಲೆಕ್ಟ್ ಮಾಡಿದ್ರು ಅದು ಎಳೆ ಮರ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಡಾರ್ಕು ಲೈಟು ಇರುತ್ತೆ. ಮತ್ತು ಎಳೆ ಮರ ಇಲ್ಲ ಒಂದೇ ರೀತಿಯಲ್ಲಿ ಎಳೆ ಮರ ಇದ್ರೂ ಸಹ ಒಂದೇ ರೀತಿಯಲ್ಲಿ ಇದ್ರೂ ಅದು ಒಂದೇ ರೀತಿಯ ಕಲರ್ನ ಮಾಡ್ಬೋದು. ಡಾರ್ಕ್ ಇದ್ದಷ್ಟು ಒಳ್ಳೆಯದು, ಒಂದೇ ರೀತಿಯಾಗಿ ನೀಟಾಗಿ ಕಾಣುತ್ತೆ. ಸೊ ಬೇರೆ ಬೇರೆ ಮರದಿರೋದ್ರಿಂದ ಇಲ್ಲಿ ನೋಡ್ಬೋದು. ನೋಡಿ ಒಂದು ಫುಲ್ಲು ಬ್ಲ್ಯಾಕ್ ಆಗಿದೆ, ಒಂದು ಲೈಟ್ ಆಗಿದೆ, ಈ ರೀತಿ ಇರುತ್ತೆ. ಹೀಗಿದ್ದಾಗ ನಾವು ಆಲ್ಮೋಸ್ಟು ಒಂದು ಲೈಟಾಗಿರೋದನ್ನ ಒಂದು ಸ್ವಲ್ಪ ಡಾರ್ಕ್ ಮಾಡ್ಬೋದು. ಜಾಸ್ತಿ ಡಾರ್ಕ್ ಮಾಡಿದ್ರೆ ಅದು ಫುಲ್ ಕಪ್ಪಾಗಿ ಹೋಗಿರುತ್ತೆ, ಇಲ್ಲಾಂದರೆ ಅದರೊಳಗಿರುತ್ತ ಗ್ರೈನ್ಸೇ ಕಾಣೋದಿಲ್ಲ. ಎಲ್ಲ ಒಂದೇ ರೀತಿಯಲ್ಲಿ ನಿಮಗೆ ಕಾಣಿಸೋದಿಲ್ಲ, ಅದು ಗ್ರೈನ್ಸ್ ಎಲ್ಲ ಮುಚ್ಚೋಗ್ಬಿಡುತ್ತೆ ಜಾಸ್ತಿ ಡಾರ್ಕ್ ಮಾಡಿಬಿಟ್ರೆ. ಏನಾದರೂ ಒಂದು ಪೇಂಟ್ ಹೊಡೆದ ರೀತಿಯಲ್ಲಿ ನಿಮಗೆ ಕಾಣುತ್ತೆ. ಜಸ್ಟ್ ಏನೋ ಒಂದು ಪೇಂಟಿಂಗ್ ಆಯಿಲ್ ಪೇಂಟ್ ಹೊಡೆದಾಗ ಹೆಂಗೆ ಶೈನಿಂಗ್ ಬರುತ್ತೆ ಆ ಶೈನಿಂಗ್ ಅಂತೂ ಬರುತ್ತೆ, ಬಟ್ ಆ ಗ್ರೈನ್ಸ್ಗಳು ಕಾಣೋದಿಲ್ಲ. ಸೊ ಹಾಗಾಗುತ್ತೆ. ನೋಡಿ ನಾವೀಗ ಈ ಮರದಲ್ಲಿ ವೈಟ್ ಇರೋವಂಥ ಒಂದು ಮರಕ್ಕೆ ನೋಡಿ ವೈಟ್ ಎಲ್ಲೆಲ್ಲಿದೆ ಅಲ್ಲಿ ನಾವು ಕಲರ್ ಮ್ಯಾಚಿಂಗ್ನ ಮಾಡ್ತಾಯಿದ್ದೀವಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೆಡ್ ಅಂಬರು, ಯೆಲ್ಲೋ ಮತ್ತು ಬ್ರೌನು, ರೆಡ್ಡು ಯೆಲ್ಲೋ ಬ್ರೌನ್ನ 3 ಯೂಸ್ ಮಾಡಿ ಈ ರೀತಿ ಮಾಡಿಕೊಂಡು ನೋಡಿ ಎಲ್ಲಿ ಲೈಟ್ ಇದೆ ಅಲ್ಲಲ್ಲಿ ಮಾತ್ರ ಡಾರ್ಕ್ ಮಾಡಿಕೊಂಡು ಕಲರೆಲ್ಲ ಒಂದೇ ರೀತಿ ಮಾಡಿಕೊಂಡು, ಸೊ ಆಮೇಲೆ ಏನು ಮಾಡ್ತೀವಿ, ಎಲೆ ಎಲ್ಲ ಕಲರಿಂಗ್ ಆದಮೇಲೆ ಸೀಲರ್ನ ಅಪ್ಲೈ ಮಾಡ್ತೀವಿ ನಾವು. ಸೊ ಸೀಲರ್ ಆದಮೇಲೆ ಸೀಲರ್ ಮೇಲೆ ಪಟ್ಟಿ ಮಾಡ್ಕೊತೀವಿ. ಸೊ ಈ ಚಾಕ್ ಪೌಡ್ರ್ ಯೂಸ್ ಮಾಡಿ ಚಾಕ್ ಪೌಡ್ರಲ್ಲಿ ಕಲರ್ಸ್ಗಳನ್ನ ಈ ರೆಡ್ ಅಂಬರು, ಯೆಲ್ಲೋ ಅಂಬರು, ಬ್ರೌನು ಇವು 3 ಯೂಸ್ ಮಾಡಿಕೊಂಡು ಸೊ ಆ ವುಡ್ಡಿಗೆ ತಕ್ಕಂತೆ ಕಲರ್ ಮ್ಯಾಚ್ ಆಗೋ ರೀತಿಯಲ್ಲಿ ಹಾಕ್ಕೊಂಡು ಸೊ ಅದನ್ನ ಪಟ್ಟಿನ ಮಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಫಿಲಪ್ ಮಾಡ್ಕೊತೀವಿ. ಸೊ ಫಿಲಪ್ ಎಲ್ಲ ಆದಮೇಲೆ ಡ್ರೈ ಹಾಕಿ ಒಂದು ದಿನ ಬಿಡಬೇಕಾಗುತ್ತೆ. ಸೊ ಡ್ರೈ ಎಲ್ಲ ಆದಮೇಲೆ
ನೀಟಾಗಿ 120 ಪೇಪರ್ ತೊಗೊಂಡು ಸ್ಯಾಂಡಿಂಗ್ ಮಾಡಿಬಿಟ್ರೆ ಎಲ್ಲ ಬಂದುಬಿಡುತ್ತೆ ನೀಟಾಗಿ, ಗ್ಯಾಪಲ್ಲಿ ಮಾತ್ರ ಕುಂತ್ಕೊಂಡಿರುತ್ತೆ. ಸೊ ಇದೇ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲ ಹೇಗೆ ಮಾಡೋದು ಅಂತೇಳಿ. ನೋಡ್ತಾ ಇದ್ದರೆ ಎಲ್ಲ ಗೊತ್ತಾಗುತ್ತೆ ನೋಡಿ. ಈ ರೀತಿ ಪಟ್ಟಿ ಎಲ್ಲೆಲ್ಲಿ ಗ್ಯಾಪ್ ಬರುತ್ತೆ ಪಟ್ಟಿ ಮಾಡಿದ್ದೀವಿ. ಸೊ ಅದನ್ನೆಲ್ಲ ಆಮೇಲೆ ಒಂದು ಕಡೆಯಿಂದ ಉಜ್ಜಿ ಆಮೇಲೆ ಈ ರೀತಿ ಪಾಲಿಸ್ನ ಹಾಕಬೇಕು ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ವ ಪಾಲಿಸ್ ಯಾವ ಥರ ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ನೀವು ಕಲರ್ ಏನು ಬೇಕಾಗಲ್ಲ, ಪ್ಯೂರ್ ಪಾಲಿಸ್ನ ಹಾಕಿದ್ರೆ ಸಾಕು. ಸೊ ಒಂದು 2ರಿಂದ 3 ಸಲ ಪಾಲಿಸ್ ಹಾಕ್ಬಿಟ್ರೆ ನೀಟಾಗಿ ಶೈನಿಂಗು ಬರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಸೊ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್.